ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಟೋರಿ ಸಂಗಾತಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬೆರೆತ ಹೃದಯಗಳು ಭಾಗ 7. ಅಭಯ್ ಜೊತೆ ಆಫೀಸ್ಗೆ ಹೊರಟ ತನ್ವಿಯ ಮನಸ್ಸಿನಲ್ಲಿ ಹಲವಾರು ಗೊಂದಲಗಳು ಇದ್ದವು. ತಾನು ಇದನ್ನೆಲ್ಲ ಒಬ್ಬಳೇ ನಿಭಾಯಿಸುತ್ತೀನೋ ಅಥವಾ ತನಗೆ ಏನಾದರೂ ತೊಂದರೆಯಾಗಿ ಮತ್ತೆ ಮರಳಿ ಮನೆಗೆ ಹೋಗುವ ಪರಿಸ್ಥಿತಿ ಎದುರಾಗುತ್ತದೆಯೋ ಎಂದೆಲ್ಲ ಅವಳ ಮನಸ್ಸಿನಲ್ಲಿ ಭಯ ಕಾಡುತ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳು ಮೊದಲ ಬಾರಿ ತಂದೆ ತಾಯಿಯನ್ನು ಬಿಟ್ಟು ಹೀಗೆ ಹೊರಗೆ ಉಳಿದಿದ್ದಳು. ಹಾಗಾಗಿ ಅವಳ ಮನಸ್ಸಿನಲ್ಲಿ ಈ ಆತಂಕ ಕಾಡುತ್ತಿತ್ತು. ಆದರೆ ಅವಳು ದಿಟ್ಟ ನಿರ್ಧಾರವನ್ನು ಮಾಡಿದ್ದಳು. ಏನೇ ಆದರೂ ತಾನು ಮತ್ತೆ ಆ ಮನೆಗೆ, ಆ ಜೀವನಕ್ಕೆ ವಾಪಸ್ ಹೋಗಬಾರದು. ತನ್ನದೇ ಆದ ಹೊಸ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ನಿರ್ಧರಿಸಿದವಳು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿ, ದೇವರೇ, ನನಗೆ ಇನ್ನು ಮುಂದೆ ಬರುವ ಕಷ್ಟಗಳನ್ನು ಎದುರಿಸುವ ಶಕ್ತಿ ಕೊಡು ಎಂದು ಬೇಡಿಕೊಂಡಳು. ಅಷ್ಟರಲ್ಲಾಗಲೇ ಸಾನ್ವಿ ಹೋಗುತ್ತಿದ್ದ ಆಫೀಸಿನ ಎದುರು ಅಭಯ್ ತನ್ನ ಬೈಕನ್ನು ತಂದು ನಿಲ್ಲಿಸಿದನು. ಆಫೀಸಿನ ಎದುರು ನಿಂತವಳಿಗೆ ಭಯವಾದರೂ ಅದನ್ನು ತೋರಿಸಿಕೊಳ್ಳದೆ ಅಭಯ್ಗೆ ಬಾಯ್ ಹೇಳಿದಳು. ಅವಳ ಭಯವನ್ನು ನೋಡಿದ ಅಭಯ್, ಭಯಪಡಬೇಡ ಸಾನ್ವಿ, ಮೊದಲ ಬಾರಿ ಆಫೀಸ್ಗೆ ಹೋಗುವಾಗ ನನಗೂ ಕೂಡ ಹೀಗೆ ಆಗಿತ್ತು. ಆದರೆ ನೀನು ಭಯಪಟ್ಟಷ್ಟು ನಿನಗೆ ಆತಂಕ ಆಗೋದು ಜಾಸ್ತಿ. ನೋಡು, ಉಸಿರನ್ನು ಜೋರಾಗಿ ಒಳಗೆ ಎಳೆದುಕೊಂಡು ನಿಧಾನವಾಗಿ ಹೊರಗೆ ಬಿಡು. ಏನೂ ಆಗಲ್ಲ, ಆರಾಮಾಗಿ ಹೋಗು. ಏನಾದರೂ ತೊಂದರೆ ಆದರೆ ನನಗೆ ಕಾಲ್ ಮಾಡು. ಹಾಗೆ ಇನ್ನೊಂದು ಮಾತು, ನಿನ್ನ ಜೊತೆ ಯಾವಾಗಲೂ ಈ ನಿನ್ನ ಸ್ನೇಹಿತ ಇರುತ್ತಾನೆ ಎನ್ನುವುದನ್ನು ಯಾವತ್ತೂ ಮರೆಯಬೇಡ. ನನಗೆ ಆಫೀಸಿಗೆ ಟೈಮ್ ಆಯಿತು, ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿ ಅಭಯ್ ಅಲ್ಲಿಂದ ಹೋದನು. ಸಾನ್ವಿ ಕೂಡ ಅಭಯ್ ಹೇಳಿದಂತೆ ಜೋರಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಹೊರಗೆ ಬಿಟ್ಟಳು. ಈಗ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗಿತ್ತು. ಅವಳು ಆಫೀಸಿನತ್ತ ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಹೋದಂತೆ ಅವಳಿಗೆ ತನ್ನ ಮೇಲೆ ಒಂದು ರೀತಿಯ ಹೆಮ್ಮೆಯಾಗಿತ್ತು. ಭಯ ಹೋಗಿ ಮನಸ್ಸಿನಲ್ಲಿ ವಿಶ್ವಾಸ ಮೂಡಿತ್ತು. ಇನ್ನು ಮುಂದೆ ಇದೇ ನನ್ನ ದೇವಸ್ಥಾನ ಇದ್ದ ಹಾಗೆ. ನಾನು ಈ ದೇವಸ್ಥಾನಕ್ಕೆ ನಿಷ್ಠೆಯಿಂದ ಕೆಲಸವನ್ನು ಮಾಡಬೇಕು. ಯಾವುದೇ ರೀತಿಯ ತಪ್ಪು ಅಥವಾ ಮೋಸ ನನ್ನಿಂದ ಆಗಬಾರದು. ನಾನು ಕಷ್ಟದಲ್ಲಿರುವಾಗ ನನ್ನ ಜೀವನಕ್ಕೆ ದಾರಿಯಾದ ದೇಗುಲ ಇದು ಎಂದೆಲ್ಲ ಯೋಚಿಸುತ್ತಾ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಡುತ್ತಾ ಹೋದಳು. ಇತ್ತ ಸಮನ್ಯುಗೆ ಒಂದು ರೀತಿಯ ಕೋಪ ಬಂದಿತ್ತು. ತ್ರಿಷಾ ಹೇಳಿದ ಒಂದೊಂದು ಮಾತನ್ನೂ ನೆನಪು ಮಾಡಿಕೊಳ್ಳುತ್ತಾ ಅದೇ ಕೋಪದಲ್ಲಿ ಅವನು ಆಫೀಸಿನಿಂದ ಹೊರಗೆ ಬರುತ್ತಿದ್ದ. ಅವನಿಗೆ ಅತಿಯಾಗಿ ಕೋಪ ಬಂದರೆ ಅವನು ಯಾವಾಗಲೂ ಹೊರಗೆ ಬಂದು ಸಿಗರೇಟ್ ಸೇದಿ ಹೋಗುವುದು ಅವನ ರೂಢಿಯಾಗಿತ್ತು. ಹಾಗಾಗಿ ತ್ರಿಷಾ ಆಡಿದ ಮಾತಿನ ಗುಂಗಿನಲ್ಲಿ ರಭಸವಾಗಿ ಬರುತ್ತಿದ್ದವನು ಸಾನ್ವಿಗೆ ಬಲವಾಗಿ ಡಿಕ್ಕಿ ಹೊಡೆದನು. ಅವನು ಡಿಕ್ಕಿ ಹೊಡೆದ ರಭಸಕ್ಕೆ ಇನ್ನೇನು ಸಾನ್ವಿ ಕೆಳಗೆ ಬೀಳಬೇಕೆನ್ನುವಷ್ಟರಲ್ಲಿ ಸಮನ್ಯುವಿನ ತುಂಬು ತೋಳು ಅವಳನ್ನು ಬಲವಾಗಿ ಹಿಡಿದು ನಿಲ್ಲಿಸಿತ್ತು. ಇಬ್ಬರ ಕಣ್ಣು ಮೊದಲ ಬಾರಿಗೆ ಒಂದಾಗಿತ್ತು. ಸಾನ್ವಿಯ ಮುದ್ದಾದ ಮುಖವನ್ನು
ನೋಡಿ ಸಮನ್ಯು ಕಳೆದು ಹೋಗಿದ್ದ. ಅದು ಹೇಗೆ ಬಣ್ಣಿಸಲಿ ಚೆಲುವೆ ಈ ನಿನ್ನ ಅಂದವನ್ನು, ಎಂಥವರನ್ನೂ ಕರಗಿಸಿಬಿಡುವ ಈ ನಿನ್ನ ಕುಡಿನೋಟವನ್ನು, ಗಾಳಿಗೆ ಹಾರಾಡುವ ಈ ನಿನ್ನ ಮುಂಗುರುಳನ್ನು ನೋಡಿ ನನಗೆ ಹುಚ್ಚು ಹಿಡಿಯಬಹುದು ನಿನ್ನ ಈ ರೂಪವನ್ನು. ಸಮನ್ಯು ಸಾನ್ವಿಯನ್ನು ನೋಡುತ್ತಾ ಕಳೆದು ಹೋಗಿದ್ದರೆ ಸಾನ್ವಿ ಮಾತ್ರ ಸಮನ್ಯುವಿನ ತೋಳಿನಿಂದ ತಪ್ಪಿಸಿಕೊಳ್ಳಲು ಒದ್ದಾಡುತ್ತಿದ್ದಳು. ಎಷ್ಟೇ ಒದ್ದಾಡಿದರೂ ಅವನ ಬಿಗಿ ಹಿಡಿತದಿಂದ ಅವಳಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಹಲೋ ಮಿಸ್ಟರ್, ಬಿಡ್ರಿ ನನ್ನನ್ನು, ಕಿವಿ ಕೇಳಿಸ್ತಾ ಇಲ್ವಾ, ಯಾವ ಲೋಕದಲ್ಲಿ ಇದ್ದೀರಾ ಎಂದು ಅವಳು ಕಿರುಚುತ್ತಿದ್ದರೂ ಸಮನ್ಯು ಮಾತ್ರ ಯಾವುದೋ ಆಶ್ಚರ್ಯ ನೋಡಿದಂತೆ ಅವಳನ್ನೇ ನೋಡುತ್ತಿದ್ದ. ಅದನ್ನು ನೋಡಿದ ಸಾನ್ವಿಗೆ ಕೋಪ ಬಂತು. ಓಹೋ, ಇವನು ನನ್ನನ್ನು ಮುಟ್ಟಿ ಅಡ್ವಾಂಟೇಜ್ ತಗೋತಾ ಇದ್ದಾನಾ? ಸಹಾಯ ಮಾಡುವ ನೆಪದಲ್ಲಿ ಮೈ ಮುಟ್ಟೋದು ಎಷ್ಟು ಚೀಪ್ ಮೆಂಟಾಲಿಟಿ ಇವನದ್ದು. ಇಷ್ಟೊಂದು ಕಿರುಚುತ್ತಾ ಇದ್ದೀನಿ, ಆದರೂ ಕೂಡ ಕೇಳಿಸದೇ ಇರೋ ರೀತಿ ನಾಟಕ ಮಾಡ್ತಾ ಇದ್ದಾನೆ. ತೋರಿಸ್ತೀನಿ ಇವನಿಗೆ ಈ ಸಾನ್ವಿ ಏನು ಅಂತ ಎಂದು ಅವನ ಕೈಯನ್ನು ಕಚ್ಚಿದಳು. ಆ ನೋವಿಗೆ ಅಮ್ಮ ಎಂದು ಕೂಗುತ್ತಾ ಸಾನ್ವಿಯನ್ನು ಹಿಡಿದಿದ್ದ ಕೈಗಳು ಅವಳನ್ನು ಬಿಟ್ಟವು. ಕೋಪದಲ್ಲಿ ಸಮನ್ಯು ನೋಡಿದನು. ಸಾನ್ವಿ, ಸುಂದರವಾದ ಹೆಣ್ಣು ಮಕ್ಕಳನ್ನು ಕಂಡರೆ ಬಾಯಿ ಬಿಟ್ಟುಕೊಂಡು ಬಂದು ಬಿಡ್ತೀರಾ ಅಲ್ವಾ? ಸುಮ್ಮನೆ ಇದ್ದೀನಿ ಅಂತ ಅಡ್ವಾಂಟೇಜ್ ತಗೋಬೇಡಿ. ನಾನು ಯಾರು ಅಂತ ನಿಮಗೆ ಇನ್ನೂ ಗೊತ್ತಿಲ್ಲ. ಮುಂದೆ ಯಾರು ಬರ್ತಾ ಇದ್ದಾರೆ ಅಂತ ನೋಡಿಕೊಂಡು ಹೋಗೋಕೆ ನಿಮಗೇನು ಕಷ್ಟ? ಈ ರೀತಿ ಹೆಣ್ಣು ಮಕ್ಕಳಿಗೆ ಬಂದು ಡಿಕ್ಕಿ ಹೊಡೆಯುವುದು, ಅವರು ಬೀಳುವಾಗ ಹಿಡ್ಕೊಳ್ಳೋ ರೀತಿ ನಾಟಕ ಮಾಡೋದು, ಆಮೇಲೆ ಅವರ ಸಿಂಪತಿಯನ್ನು ಪಡೆದುಕೊಳ್ಳೋದು, ಇದೆಲ್ಲ ಡ್ರಾಮಾ ನಾವು ಮೂವಿನಲ್ಲಿ ನೋಡಿದ್ದೇವೆ. ನನ್ನ ಮುಂದೆ ಇದೆಲ್ಲ ವರ್ಕ್ ಆಗಲ್ಲ ಎಂದು ಪಟಪಟನೆ ಒಂದಿಷ್ಟು ಬಾಯಿಗೆ ಬಂದಂತೆ ಮಾತನಾಡಿ ಸಾನ್ವಿ ಅಲ್ಲಿಂದ ಹೋದಳು. ಇತ್ತ ಸಮನ್ಯು ಕೈ ನೋವಾಗಿರುವುದನ್ನೇ ಗಮನಿಸುತ್ತಿದ್ದ. ಅವನಿಗೆ ಇದೆಲ್ಲ ಹೊಸತು. ಯಾರೂ ಕೂಡ ಅವನ ಜೊತೆ ಈ ರೀತಿಯಾಗಿ ವರ್ತನೆ ಮಾಡಿರಲಿಲ್ಲ. ಅವನ ಕ್ಯಾರೆಕ್ಟರ್ ಬಗ್ಗೆಯಾಗಲಿ ಅವನ ಬಗ್ಗೆಯಾಗಲಿ ಯಾರೂ ಇಷ್ಟೊಂದು ಕಟುವಾಗಿ ಮಾತನಾಡಿರಲಿಲ್ಲ. ಪ್ರತಿಯೊಂದು ಮಾತನ್ನು ಕೇಳಿದ ಸಮನ್ಯುಗೆ ಕೋಪ ಬಂತು. ತನ್ನ ಬಗ್ಗೆ ತಿಳಿದುಕೊಳ್ಳದೆ ತನ್ನ ವ್ಯಕ್ತಿತ್ವದ ಅರಿವು ಕೂಡ ಇಲ್ಲದವಳು ಹೇಗೆ ತನ್ನ ಕ್ಯಾರೆಕ್ಟರ್ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡಲು ಸಾಧ್ಯ ಎಂದು ಯೋಚಿಸುತ್ತಾ ಅವಳನ್ನು ಹುಡುಕಿದ. ಆದರೆ ಸಾನ್ವಿ ಅಲ್ಲಿರಲಿಲ್ಲ. ಅವಳು ಮಾತನಾಡಬೇಕಾದ ವಿಷಯವನ್ನು ಮಾತನಾಡಿ ಅಲ್ಲಿಂದ ಹೊರಟು ಹೋಗಿದ್ದಳು. ಆದರೆ ಅವಳು ಆಡಿದ ಪ್ರತಿಯೊಂದು ಮಾತು ಸಮನ್ಯುವಿನ ಕಿವಿಯಲ್ಲಿ ಗುಯಿಗುಟ್ಟುತ್ತಿತ್ತು. ಈ ಹುಡುಗಿಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಕೇವಲ 1 ನಿಮಿಷದಲ್ಲೇ ನನ್ನ ಕ್ಯಾರೆಕ್ಟರನ್ನು ಅದು ಹೇಗೆ ಜಡ್ಜ್ ಮಾಡುತ್ತಾಳೆ. ಪಾಪ, ಕೆಳಗೆ ಬೀಳ್ತಾ ಇದ್ದಾಳೆ ಅಂತ ಹಿಡ್ಕೊಂಡಿದ್ದೇ ನನ್ನ ತಪ್ಪಾಯಿತು. ಅದಕ್ಕೆ ಹೇಳೋದು, ಈ ಹುಡುಗಿಯರಿಗೆ ಸಹಾಯ ಮಾಡಬಾರದು. ಕೃತಜ್ಞತಾ ಭಾವ ಸ್ವಲ್ಪವೂ ಇರಲ್ಲ. ಇವಳೇನು ತ್ರಿಪುರ ಸುಂದರಿಯಾ?
ನಾನು ಮನಸ್ಸು ಮಾಡಿದರೆ ಇವಳ 10 ಪಟ್ಟು ಸುಂದರವಾದ ಹುಡುಗಿಯರ ಜೊತೆ ಈ ರೀತಿ ಫ್ಲರ್ಟ್ ಮಾಡಬಹುದು. ಆದರೆ ನನ್ನ ಕ್ಯಾರೆಕ್ಟರ್ ಅದಲ್ಲ. ನೋಡೋದಕ್ಕೆ ಒಳ್ಳೆ ಬೆದರುಗೊಂಬೆಗೆ ಡ್ರೆಸ್ ಹಾಕಿದವಳ ರೀತಿ ಇದ್ದಾಳೆ. ಇವಳನ್ನು ಸುಂದರಿ ಅಂತ ಕರೀತಾಳೆ. ಇವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಈ ಆಫೀಸಿನಲ್ಲಿ ನರಕ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈ ಸಮನ್ಯು ಯಾರು ಅವನಿಗೆ ತೊಂದರೆ ಕೊಟ್ಟರೆ ಹೇಗಿರುತ್ತೆ, ಅವನ ಹಠ, ಅವನ ಕೋಪ ಎಲ್ಲವನ್ನೂ ಈ ಹುಡುಗಿಗೆ ಪರಿಚಯ ಮಾಡಿಸಿ ಅವಳೇ ಈ ಕಂಪನಿಯನ್ನು ಬಿಟ್ಟು ಹೋಗಬೇಕು. ಸಾಕಪ್ಪ ಸಮನ್ಯು ಸಹವಾಸ ಎಂದು ಅನ್ನಿಸಬೇಕು. ಅಷ್ಟರ ಮಟ್ಟಿಗೆ ಇವಳಿಗೆ ತೊಂದರೆ ಕೊಡಲಿಲ್ಲ ಎಂದರೆ ನನ್ನ ಹೆಸರು ಸಮನ್ಯು ಅಲ್ಲ. ಅವಳು ಆಡಿದ ಪ್ರತಿ ಮಾತಿಗೂ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಹಾಗೆ ಮಾಡೇ ಮಾಡ್ತೀನಿ ಎಂದು ಸಮನ್ಯು ಶಪಥ ಮಾಡಿದನು. ವಿಧಿ ಇಬ್ಬರ ನಡುವೆ ಒಂದು ಕೊಂಡಿಯನ್ನು ಆಗಲೇ ಬೆಸೆದಿತ್ತು. ಮುಂದುವರೆಯುವುದು. ಇಂತಿ ನಿಮ್ಮ ಸ್ಟೋರಿ ಸಂಗಾತಿ. ನಿಮಗೆ ನನ್ನ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಪುಟ್ಟ ಪ್ರತಿಭೆಯನ್ನು ಸಪೋರ್ಟ್ ಮಾಡಿ. ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯ. ಧನ್ಯವಾದಗಳೊಂದಿಗೆ ನಿಮ್ಮ ಸ್ಟೋರಿ ಸಂಗಾತಿ. ಥ್ಯಾಂಕ್ ಯು.